ಬಿಸಿಯಾಗಿದೆ. ಅದಕ್ಕೊಂದು 1/4 ಚಮಚದಷ್ಟು ಸಾಸಿವೆ ಹಾಕೊಳ್ಳೋಣ. 5-6 ಜಜ್ಜಿರೋ ಬೆಳ್ಳುಳ್ಳಿನ ಹಾಕೊಳ್ಳೋಣ. ಸ್ವಲ್ಪ ಕರಿಬೇವು, ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಉದ್ದುದ್ದವಾಗಿ ಕಟ್ ಮಾಡಿಕೊಂಡು ಅದನ್ನು ಹಾಕೊಳ್ಳೋಣ. ಈ ಟೊಮೆಟೊ ಸಾರು ವೈಟ್ ರೈಸ್ಗಂತೂ ಒಳ್ಳೆ ಆಗುತ್ತೆ. ಏನಾದರೂ ಒಂದು ಪಲ್ಯ ನೆಂಚ್ಕೊಳ್ಳಿಕ್ಕೆ ಇದ್ದರೆ ಬರೀ ಸಾರಲ್ಲಿ ಸಹ ಊಟ ಮಾಡ್ಬೋದು. ಓಕೆ, ತುಂಬ ಒಳ್ಳೆಯದ ರಸಮ್. ಖಾರಕ್ಕೆ ತಕ್ಕ 2 ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ರಫ್ಲಿ ಚಾಪ್ ಸಾಕು. ಅದು ಹಾಗೆ ಕಟ್ ಮಾಡಬೇಕು, ಹೀಗೆ ಕಟ್ ಮಾಡಬೇಕು ಏನೂ ಇಲ್ಲ. ಈರುಳ್ಳಿ ಈಗ ಫ್ರೈ ಆಗ್ತಾ ಬಂತು. ನಾನಿಲ್ಲಿ 3 ಟೊಮೆಟೊನ ಈ ಥರ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ. ಆ ಪ್ಯೂರಿನೇ ಈಗ ಹಾಕ್ಕೊಳ್ಳೋಣ. ಇದನ್ನು ಸ್ವಲ್ಪ ಫ್ರೈ ಮಾಡೋಣ. ಟೊಮೆಟೊ ಹಸಿ ವಾಸನೆ ಹೋಗುವ ತನಕ ಇದನ್ನು ಟೊಮೆಟೊನ ಫ್ರೈ ಮಾಡ್ಕೊಳ್ಳೋಣ. ಇದು ತುಂಬ ಚೆನ್ನಾಗಾಗುತ್ತೆ. ವೈಟ್ ರೈಸ್ ಜೊತೆಗಂತೂ ಸ್ಪೆಷಲಿ ಹೇಳಿ ಮಾಡಿಸಿದ ರಸಮ್ ಅಂತಲೇ ಹೇಳ್ಬೋದು. ಬಟ್ ನಾನಿಲ್ಲಿ MTR ಅವರ ರಸಮ್ ಪೌಡರನ್ನು ಯೂಸ್ ಮಾಡಿ ಈ ಟೊಮೆಟೊ ಸಾರನ್ನ ಮಾಡ್ಕೊಳ್ತಾ ಇದ್ದೇನೆ. ಅದ್ರ ಜೊತೆಗೆ ಮೀನು ಫ್ರೈ ಜೊತೆ ಊಟ ಮಾಡ್ತಾಯಿದ್ದೀನಿ. ಓಕೆ, ಸೊ ಮೀನು ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೀನಿ ಇಲ್ಲಿ. ಸೊ ಇದು ಸ್ವಲ್ಪ ರಾ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಸೊ ಬನ್ನಿ ನೋಡೋಣ. ಓಕೆ, ಇದು ಒಳ್ಳೆ ಸ್ಮೆಲ್ ಬರ್ತಾ ಉಂಟು. ಇದು ಹಸಿ ಸ್ಮೆಲ್ ಹೋಗಿದೆ. ಈಗ ಏನು ಮಿಕ್ಸಿಲಿ ರುಬ್ಕೊಂಡಿದ್ವಲ್ಲ ಅದೇ ಮಿಕ್ಸಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದಕ್ಕೆ ಹಾಕ್ಕೊಳ್ತಾರೆ. ನಮಗೆ ಎಷ್ಟು ದಪ್ಪ ಬೇಕು ಅಷ್ಟನ್ನು ಇಟ್ಕೋಬೋದು. ಅನ್ನಕ್ಕೆ ತೆಳುವಾದ್ರೂ ಕೂಡ ಟೇಸ್ಟ್ ಆಗ್ತದೆ. ಒಂದು ವೇಳೆ ಮುದ್ದೆ ಎಲ್ಲ ಊಟ ಮಾಡೋರಿಗೆ ಸ್ವಲ್ಪ ದಪ್ಪ ಇದ್ದರೆ ಇನ್ನೂ ಚೆನ್ನಾಗಾಗುತ್ತೆ. ಓಕೆ, ರೈಸ್ ಒಟ್ಟಿಗಾದರೆ ಸ್ವಲ್ಪ ತೆಳು ಮಾಡ್ಕೋಬೋದು. ಈಗ ಇದಕ್ಕೆ ರುಚಿಗೆ ತಕ್ಕ ಉಪ್ಪನ್ನು ಹಾಕ್ಕೊಳ್ಳೋಣ. ಸೊ ನಾನು ಇಲ್ಲಿ ಯೂಸ್ ಮಾಡಿರುವ ಟೊಮೆಟೊ ಏನು ಹೇಳಿದರೆ ಅದು ಹುಳಿ ಟೊಮೆಟೊ ಉಂಟಲ್ಲ ಅದನ್ನೇ ಯೂಸ್ ಮಾಡಿದ್ದೀನಿ. ಒಂದು ವೇಳೆ ನೀವು ಸಿಹಿ ಟೊಮೆಟೊನ ಯೂಸ್ ಮಾಡೋದಾದರೆ ಅದಕ್ಕೆ ಸ್ವಲ್ಪ ಹುಣಸೆ ಹುಳಿ ಹಾಕ್ಕೊಂಡು ಟೊಮೆಟೊನ ರುಬ್ಕೊಳ್ಳಿ. ಓಕೆ, ನಾನು ಈ ಥರ ರಸಮ್ಗೆಲ್ಲ ಹುಳಿ ಟೊಮೆಟೊನೂ ಯೂಸ್ ಮಾಡೋದು. ಹುಳಿ ಟೊಮೆಟೊ ಯಾವಾಗಲೂ ಈ ಥರ ಇರುತ್ತೆ. ಓಕೆ, ಸಿಹಿ ಟೊಮೆಟೊ ಸ್ವಲ್ಪ ಉದ್ದವಾಗಿರ್ತದಲ್ಲ ಹಾಗೆ. ಇದು ಕುದಿ ಬರಲಿ. ಕುದಿ ಬರುವಾಗ ನಾವು ಅದು ರಸಮ್ ಪೌಡರನ್ನು ಆ್ಯಡ್ ಮಾಡೋಣ. ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೊದಲಿಗೆ. ಸೊ ಇಷ್ಟು ಸಿಂಪಲ್ ಆಗಿರುವ ರೆಸಿಪಿ. ಏನು ಬೇಕಾಗಿಲ್ಲ, ಟೈಮೇ ತೆಗೊಳ್ಳೋದಿಲ್ಲ. ಓಕೆ, ತುಂಬ ರುಚಿಯಾಗಿದೆ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ತುಂಬ ಸುಲಭ ಕೂಡ ಇದೆ. ಇದು ಕುದೀಲಿ. ಬನ್ನಿ, ಕುದಿ ಬಂತ ನೋಡೋಕೆ. ಓಕೆ, ಒಳ್ಳೆ ಕುದಿ ಬರ್ತಾ ಉಂಟು. ಈಗ ಕ್ವಾಂಟಿಟಿ ಸ್ವಲ್ಪ ಇರೋದ್ರಿಂದ ನಾನಿಲ್ಲಿ 1 ಟೀ ಸ್ಪೂನ್ ಆಫ್ ರಸಮ್ ಪೌಡರನ್ನು ಯೂಸ್ ಮಾಡ್ತಿದ್ದೇನೆ. ಈ ಕ್ವಾಂಟಿಟಿ ಪ್ರಕಾರ ರಸಮ್ ಪೌಡರನ್ನು ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಯೂಸ್ ಮಾಡ್ತಿರೋ MTR ಅವರದ್ದು. ನೀವು ಯಾವ್ಯಾವ ಬ್ರ್ಯಾಂಡನ್ನು ಯೂಸ್ ಮಾಡ್ತೀರಿ ಮಾಡ್ಕೊಳ್ಳಿ. ಓಕೆ, ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ಘಮ 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 ಬರ್ತದೆ. ಒಳ್ಳೆ ಮದುವೆ ಮನೆಯಲ್ಲಿ ಸಾಂಬಾರುಗಳೆಲ್ಲ ಬರುತ್ತದೆ ನೋಡಿ, ಆ ಥರ ಬರ್ತಾ ಉಂಟು. ಸೊ ಎಲ್ಲ ಹಾಕಿ ಆಯಿತು. ಇದು ಸ್ವಲ್ಪ ಉಪ್ಪು ಖಾರ ನೋಡ್ತೇನೆ. ಉಪ್ಪು ಖಾರ ಅಂತೂ ಸೂಪರ್ ಇದೆ. ಇಲ್ಲಿ ಯಾವುದೇ ಹಾಕುವಂಥ ಇದೆಲ್ಲ ತುಂಬ ಒಳ್ಳೆಯಾಗಿ ಬಂದಿದೆ. ನೀವು ಒಮ್ಮೆ ಟ್ರೈ ಮಾಡಿ. ನಿಮಗೆ ಈ ನನ್ನ ಈಗ ಬೆಂಕಿ ಆಫ್ ಮಾಡ್ತೇನೆ. ನಿಮಗೆ ಈ ನನ್ನ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವೀಡಿಯೋದಲ್ಲಿ ಸಿಗೋಣಂತೆ.